ಏನಾಯ್ತು ಸಾಹೇಬ್ರೆ? ಸರ್ದಕ್ಕ, ಈ ದೇವಸ್ಥಾನಕ್ಕೆ ಬಂದರೆ ಪಾರ್ವತಿನೇ ನೆನಪಾಗ್ತಾಳೆ. ನಾನು ಪಾರ್ವತಿ ಮದುವೆ ಮಾಡ್ಕೊಂಡಿದ್ದ ದೇವಸ್ಥಾನ ಇದು. ಗಂಡು ಮಗ ಆದರೆ ರಾಮ ಅಂತಾನೆ ಹೆಸರಿಡಬೇಕು ಅಂತ ಮಾತಾಡ್ಕೊಂಡಿದ್ದ ಜಾಗ ಇದು. ಡಾಕ್ಟ್ರು ಸರ್, ನೀವು ಹೆಂಗೆ ಹೇಳಿದ್ರೆ ಹೆಂಗೆ? ನಮ್ಮ ಅಣ್ಣ ಯಾವಾಗ ಕಂಡುಬಿಡ್ತಾರೆ, ಅವ್ನು ಯಾವಾಗ ಕರ್ಕೊಂಡು ಹೋಗ್ಬೋದು ಹೇಳಿ. ನೋಡಿ ಮಂಜು ಅವರೇ, ನಾನು ಹೇಳಿದಾಗೆ ಅವ್ರಿಗೆ ಪ್ರಜ್ಞೆ ಯಾವಾಗ ಬೇಕಾದರೂ ಬರಬಹುದು. ಕೆಲವು ಕೇಸುಗಳು ನಮ್ಮನ್ನು ಮೀರಿರ್ತವೆ. ಲೆಟ್ ಇಸ್ ವೆಯ್ಟ್. ಸರ್ದಕ್ಕ, ಸುಶೀಲ ಅವ್ರು ಬರಲೇ ಇಲ್ವಲ್ಲ? ಇನ್ನೇನು ಬರ್ಬೋದು ಸಾಹೇಬ್ರೆ. ನಾವು ಪೂಜೆ ಮಾಡಿಸ್ಬಿಡಮ್ಮ, ಅವ್ರು ಬರಲಿ. ಸಮಯ ಆಗ್ತೈತೆ, ಪುರೋಹಿತರು ಕಾಯ್ತಾ ಇರ್ತಾರೆ. ಬನ್ನಿ ಹೋಗಮ್ಮ. ಅರೆ ಸಾಹೇಬ್ರು, ಸಾಹೇಬ್ರೆ ಯಾವಾಗ ಬಂದ್ರಿ? ನಾವು ಈಗ ತಾನೇ ಬಂದ್ವಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ, ಪೂಜೆ ಶುರುವಾಗ್ತಾ ಇದೆ. ಹೌದು, ಅವರು ಆ ತಾಯಿ, ಅದೇ ನಮ್ಮ ರಾಮನಿಗೆ ರಕ್ತ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅವ್ರಿಗೆ ಧನ್ಯವಾದ ಹೇಳಬೇಕು ನಾನು. ಅವರೆಲ್ಲ ಪ್ರದಕ್ಷಿಣೆ ಹಾಕ್ತಿದ್ದಾರೆ, ಕರ್ಕೊಂಡು ಬರ್ತೀನಿ.